ರಾಜ್ಯದಲ್ಲಿ ನೈಸ್ ಟೋಲ್ ವಿವಾದ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದ್ದು ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದೆಡೆ ಕೇಂದ್ರ ಸಚಿವರು ಟೋಲ್ ಕಟ್ಟಬೇಡಿ ಅಂತ ಕರೆ ಕೊಟ್ರೆ, ಇನ್ನೊಂದು ಕಡೆ ನೈಸ್ ಸಂಸ್ಥೆ ಅದೆಲ್ಲ ಸುಳ್ಳು, ಟೋಲ್ ಕಟ್ಟಲೇಬೇಕು ಅಂತ ಹೇಳ್ತಾ ಇದೆ. ವಿವಾದಗಳ ನಡುವೆಯೂ ಕೂಡ ಪ್ರಕರಣವನ್ನ ಸಂಪೂರ್ಣ ತನಿಖೆ ನಡೆಸಲೇಬೇಕು ಅಂತ ಸರ್ಕಾರಕ್ಕೆ ಟೂರಿಸ್ಟ್ ಅಸೋಸಿಯೇಷನ್ ಪತ್ರ ಬರೆದಿದೆ. ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣ ಕಾಣಿಸ್ತಿಲ್ಲ ನೈಸ್ ಟೋಲ್ ವಿವಾದ. ಟೋಲ್ ಕಟ್ಬೇಕಾ ಬೇಡ್ವಾ ಅನ್ನೋ ಗೊಂದಲ. ಇಡೀ ಯೋಜನೆಯ ಸಂಪೂರ್ಣ ತನಿಖೆಗೆ ಸರ್ಕಾರಕ್ಕೆ ಪತ್ರ. ಖಾಸಗಿ ಒಡೆತನದ ನೈಸ್ ಸಂಸ್ಥೆ ವಿರುದ್ಧದ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರೈತರ ಜಮೀನನ್ನ ದುರ್ಬಳಕೆ ಮಾಡಿಕೊಂಡು ಹಗಲು ದರೋಡೆ ಮಾಡ್ತಾ ಇದೆ. ಇದು ಕಾನೂನು ವಿರುದ್ಧವಾಗಿದೆ. ಹೀಗಾಗಿ ಯಾರು ಟೋಲ್ ಕಟ್ಬೇಡಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ರು. ಸ್ವತಃ ಕೇಂದ್ರ ಸಚಿವರಿಂದಲೇ ಈ ಹೇಳಿಕೆ ಬರ್ತಾ ಇದ್ದಂತೆ ಬಹುತೇಕ ವಾಹನ ಸವಾರರು ನೈಸ್ ಟೋಲ್ ಸಂಸ್ಥೆ ಜೊತೆ ಟೋಲ್ ಕಟ್ಟೋ ವಿಚಾರದಲ್ಲಿ ಮಾತಿನ ಚಕಮಕಿಯನ್ನ ನಡೆಸೋಕೆ ಆರಂಭಿಸಿದ್ರು. ಒಂದ್ ಕಡೆ ಯೋಜನೆ ಹೆಸರೇಳಿಕೊಂಡು ನೈಸ್ ಸಂಸ್ಥೆ ಹಗರಣಗಳನ್ನ ಮಾಡ್ತಾ ಇದೆ, ರಸ್ತೆ ಪೂರ್ಣಗೊಳ್ಳದೆ ಟೋಲ್ ಕಟ್ಟಿಸಿಕೊಳ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಂತೆ ನೈಸ್ ಸಂಸ್ಥೆ ಎಲ್ಲ ಟೋಲ್ ಪ್ಲಾಜಾದಲ್ಲಿ ಸಾರ್ವಜನಿಕ ನೋಟಿಸ್ ಅನ್ನ ಅಂಟಿಸಿದೆ. ನಾವು ಕಾನೂನಾತ್ಮಕವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದೇವೆ, ಟೋಲ್ ನೀಡದೆ ಸಿಬ್ಬಂದಿ ಜೊತೆ ಕಿರಿಕಿರಿ ಮಾಡಿದ್ರೆ ಕಾನೂನು ಹೋರಾಟದ ಎಚ್ಚರಿಕೆ ಎನ್ನುವ ನೋಟಿಸ್ ಅಂಟಿಸೋ ಕೆಲಸಕ್ಕೆ ಮುಂದಾಗಿದೆ. ಈ ನೋಟಿಸ್ ಅಂಟಿಸಿಕೊಂಡೇ ನೈಸ್ ಆಗಿಯೇ ಟೋಲ್ ಸಂಗ್ರಹ ಮಾಡ್ತಾ ಇದ್ದು ಪ್ರತಿದಿನ ಲಕ್ಷಾಂತರ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕೋ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಒಂದ್ ಕಡೆ ಸರ್ಕಾರದ ಮೌನ, ಮತ್ತೊಂದ್ ಕಡೆ ನೈಸ್ ಸಂಸ್ಥೆಯ ಎಚ್ಚರಿಕೆ ನೋಟಿಸ್ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ರಾಜಕೀಯವಾಗಿ ಸದ್ದು ಮಾಡ್ತಾ ಇರೋ ಬೆನ್ನಲ್ಲೇ ಇಡೀ ಯೋಜನೆಯನ್ನ ರಾಜ್ಯ ತನ್ನ ಸುಪರ್ದಿಗೆ ವಹಿಸಿಕೊಳ್ಳಲಿ ಅನ್ನೋ ಕೂಗು ಕೇಳಿಬರ್ತಾ ಇದೆ. ಹೀಗಿರುವಾಗಲೇ ಟ್ರಾವೆಲ್ಸ್ ಮಾಲೀಕರ ಸಂಘ ಕೂಡ ಸರ್ಕಾರಕ್ಕೆ ಪತ್ರವನ್ನ ಬರೆದಿದೆ. ನೈಸ್ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆಯಾಗೋ ಜೊತೆಗೆ ತನಿಖೆ ಮುಗಿಯುವವರೆಗೂ ಅವೈಜ್ಞಾನಿಕವಾಗಿ ಟೋಲ್ ಕಟ್ಟಿಸಿಕೊಳ್ಳುವುದಕ್ಕೆ ಬ್ರೇಕ್ ಹಾಕುವಂತೆ ಸಿಎಂ ಹಾಗೂ ಲೋಕೋಪಯೋಗಿ ಸಚಿವರಿಗೆ ಪತ್ರವನ್ನ ಬರೆದಿದೆ. ಅದೇನೇ ಇರಲಿ, ಆರೋಪ ಪ್ರತ್ಯಾರೋಪದ ನಡುವೆ ಇದೀಗ ರಾಜ್ಯ ಯಾವ ತ್ವರಿತ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.